Uh, Now we are moving ahead of session 8, as we have already been discussing on Max Weber, chapter 4, Sociology 5th semester, Tumkur University syllabus, covering on the topic Protestant Ethics and Spirit of Capitalism, part 3. On the Protestant ethic and spirit of capitalism, here in which we are going to discuss on the origin of the Protestant work ethic. ಸೊ ಪ್ರೊಟೆಸ್ಟೆಂಟ್ ವರ್ಕ್ ಎಥಿಕ್ನ ಒರಿಜಿನ್ ಹೇಗಿದೆ, ಅದರ ಪೂರ್ವ ಅದರ ಬೆಳವಣಿಗೆ ಹೇಗಿತ್ತು ಅನ್ನೋದ್ರ ಬಗ್ಗೆ ಇಲ್ಲಿ ನಾವು ಒಂದು ಸೂಕ್ಷ್ಮಗಳನ್ನು ಗಮನಿಸ್ತೀವಿ. ವೆಬರ್ ಟ್ರೇಸ್ ದಿ ಒರಿಜಿನ್ಸ್ ಆಫ್ ದಿ ಪ್ರೊಟೆಸ್ಟೆಂಟ್ ಎಥಿಕ್ ಟು ದಿ ರಿಫಾರ್ಮೇಷನ್. ಸೊ ಈಗಿನ ರಚನೆಗೆ ಸಂಬಂಧಪಡುವ ಹಾಗೆ ಪ್ರೊಟೆಸ್ಟೆಂಟ್ ಎಥಿಕ್ಕಿನ ಒಂದು ಹಿಂದಿನ ಪೂರ್ವ ಬೆಳವಣಿಗೆ ಹೇಗಿತ್ತು ಅನ್ನೋದ್ರ ಬಗ್ಗೆ ಹೇಳಲಾಗುತ್ತೆ. ಸೊ ದೋ ಎಕ್ನಾಲೇಜ್ ಸಮ್ ರೆಸ್ಪೆಕ್ಟ್ ಫಾರ್ ಸೆಕ್ಯುಲರ್ ಎವ್ರಿಡೇ ಲೇಬರ್ ಆಸ್ ಅರ್ಲಿ ಆಸ್ ಮಿಡಲ್ ಏಜಸ್. The Roman Catholic Church assured salvation to individuals who accepted the church sacraments. ಸೊ ಅಲ್ಲಿ ಯಾರಿಗೆ ಮೋಕ್ಷ ಸಿಗ್ಲಾಗ್ತಿತ್ತು, ರೋಮನ್ ಕ್ಯಾಥಲಿಕ್ ಚರ್ಚಿನ ಒಂದು ಅನ್ವಯಕ ಯಾರಿಗೆ ಒಂದು ಮೋಕ್ಷ ಸಿಗ್ಲಾಗ್ತಿತ್ತು, ಆ ಒಂದು ಚರ್ಚ್ ಆ ಒಂದು ಸಂಪ್ರದಾಯಕ್ಕೆ ಸಂಬಂಧಪಡುವಾದಂತಹ ಅಥವಾ ಆ ನಿಯಮಗಳಿಗೆ ಬದ್ಧವಾದಂತಹ ಕೆಲಸಗಳನ್ನು ಕೈಗೊಂಡಂತಹ ಸಂದರ್ಭದಲ್ಲಿ ಅವರ್ ದ ರಿಫಾರ್ಮೇಷನ್ ಹ್ಯಾಡ್ ಎಫೆಕ್ಟಿವ್ಲಿ ರಿಮೂವ್ ಸಚ್ ಅಶ್ಯೂರೆನ್ಸಸ್. ಸೊ ಹೀಗಿನ ಮರುರಚನೆ ಎಥಿಕ್ಸು ಏನು ಒಂದು ನಂಬಿಕೆಗಳಿದೆ ಅದು ಆಲ್ಮೋಸ್ಟ್ ಈ ಥರದ ಹಿಂದಿನ ಕಾಲದ ಸಾಂಪ್ರದಾಯಿಕ ಒಂದು ಪೀಳಿಗೆಗಳ ನಂಬಿಕೆಗಳನ್ನು ತಳ್ಳಿ ಹಾಕಿದೆ ಅಂತಕ್ಕಂಥದ್ದು. However, the Reformation had effectively removed such assurances. From the psychological viewpoint, the average person had difficulty adjusting to this new world view, and the only most devout believers of religious genuineness within Protestantism, such as Martin Luther, were able to make this adjustment according to Weber. I think Martin Luther ಇವರ ಕುರಿತು ಇಲ್ಲಿ ಉಲ್ಲೇಖ ಮಾಡಲಾಗಿದೆ ಅಂತ ಹೇಳೋದಾದರೆ, ಒಬ್ಬ ಸಾಮಾನ್ಯ ವ್ಯಕ್ತಿಗೆ, ಮನುಷ್ಯನಿಗೆ ಅಥವಾ ಕಾರ್ಮಿಕನಿಗೋ ಅಥವಾ ಪರ್ಸನ್ಗೋ ಈ ರೀತಿಯಾದಂತಹ ಒಂದು ಸೈಕಾಲಜಿಕಲ್ ವ್ಯೂ ಪಾಯಿಂಟಲ್ಲಿ ಹೊಸ ರೀತಿಯ ಒಂದು ರಿಫಾರ್ಮೇಷನ್ ಅಂತ ಏನು ಹೇಳಲಾಗ್ತಾ ಇದೆ, ಒಂದು ಎಥಿಕ್ಸ್ ಅಂತ ಹೇಳಿದಾಗ, ಸ್ಪಿರಿಟ್ ಆಫ್ ಕ್ಯಾಪಿಟಲಿಸಮ್ಗೆ ಸಂಬಂಧಪಡುವಾಗಿ ಹೇಳಿದಾಗ ಈ ಒಂದು ಹೊಸ ಬೆಳವಣಿಗೆಯ ರೀತಿಯ ಒಂದು ಭಾವನೆಗಳನ್ನು ಬೆಳೆಸ್ಕೊಳ್ಳೋದೇನಿದೆ, ಧಾರ್ಮಿಕ ಜೆನ್ಯೂನಿಟಿ ಅಂತಕ್ಕಂಥದ್ದು ಏನಿದೆ ಅದನ್ನು ಅಷ್ಟು ಸುಲಭವಾಗಿ ಅವನು ಪಡ್ಕೊಳ್ಳಾರ. ಬಟ್ ಆ ನಿಟ್ಟಿನಲ್ಲಿ ಒಂದು ಹೆಜ್ಜೆ ಇಟ್ಟು ಈ ಥರದ್ದು ತುಂಬ ಸೂಕ್ತ ಅಂತ ಅರ್ಥ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಮಾರ್ಟಿನ್ ಲೂಥರ್ ಸಕ್ಸಸ್ಫುಲ್ ಆಗಿದ್ದಾರೆ ಅಂತ ಇಲ್ಲಿ ಹೇಳುವ ಪ್ರಯತ್ನ ಆಗಿದೆ. So in the absence of such assurances from religious authority, Weber argued that Protestants began to look for other sign that they were saved. Calvin and his followers taught a doctrine of double predestination, in which from the beginning God chose some people for salvation and others for damnation. ಸೊ ಕ್ಯಾಲ್ವಿನೇಷನ್ ಅವರ ಫಾಲೋವರ್ಸ್ ಮತ್ತು ಆ ಡಾಕ್ಟ್ರಿನ್ಸ್ಗಳಲ್ಲಿ ಇರ್ತಕ್ಕಂಥ ನಂಬಿಕೆಯ ಪ್ರಕಾರ ಹೇಳೋದಾದರೆ, ದೇವರು ಕೆಲವು ವ್ಯಕ್ತಿಗಳನ್ನು ಒಂದು ಮೋಕ್ಷಕ್ಕಾಗಿ ಮತ್ತು ಇನ್ನು ಕೆಲವು ವ್ಯಕ್ತಿಗಳನ್ನು ಮೋಕ್ಷವನ್ನು ಪಡ್ಕೊಳ್ದೇ ಇರೋಂಥ ಒಂದು ಪರಿಸ್ಥಿತಿನಲ್ಲಿ ಆಯ್ಕೆ ಮಾಡ್ಕೊಳ್ತಾನೆ ಅಂತ, ಅವ್ರಿಗೆ ಮೋಕ್ಷ ದಕ್ಕೋದಿಲ್ಲ ಅನ್ನೋ ರೀತಿಯಲ್ಲಿ, ನಿರಾಕರಣೆ ಅನ್ನೋ ರೀತಿಯಲ್ಲಿ ಆಯ್ಕೆ ಮಾಡಲ್ಪಡುತ್ತೆ ಅಂತಕ್ಕಂಥದ್ದು ಇಲ್ಲಿ ತಿಳಿಸಿದ್ದಾರೆ. ಸೊ ದ ಇನೆಬಿಲಿಟಿ ಟು ಇನ್ಫ್ಲುಯೆನ್ಸ್ ಒನ್ಸ್ ಓನ್ ಸ್ಯಾಲ್ವೇಷನ್ ಪ್ರೆಸೆಂಟೆಡ್ ಅ ವೆರಿ ಡಿಫಿಕಲ್ಟ್ ಪ್ರಾಬ್ಲಮ್ ಫಾರ್ Calvin's followers. It became an absolute duty to believe that one has chosen for salvation and to dispel my doubt, and that lack of self-confidence was evidence of insufficient faith and sign of damnation. ಸೊ ಸೆಲ್ಫ್ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ ಇಲ್ಲದಿದ್ದವರು ಒಂದು ಸೋಲನ್ನು ಅನುಭವಿಸ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಸೊ ಸೆಲ್ಫ್ ಕಾನ್ಫಿಡೆನ್ಸ್ ಟುಕ್ ದಿ ಪ್ಲೇಸ್ ಆಫ್ ಪ್ರಿಸ್ಲಿ ಅಶ್ಯೂರೆನ್ಸ್ ಆಫ್ ಗಾಡ್ಸ್ ಗ್ರೇಸ್. ಸೊ ಆ ಒಂದು ಕಾನ್ಫಿಡೆನ್ಸ್ ಇರುವಂಥದ್ದು, ಏನು ಒಂದು ಆ ಗುರಿಯನ್ನು ತಲುಪುವಿಕೆಯ ಒಂದು ನಡವಳಿಕೆಗಳೇನಿದೆ, ಬಹುಶಃ ಅದು ದೇವರ ಕೃಪೆಗೆ ಪಾತ್ರರಾಗುವಂಥ ನಡವಳಿಕೆಗಳಲ್ಲಿ ಇಲ್ಲಿ ಉಲ್ಲೇಖಿಸಲಾಗಿದೆ. ವರ್ಲ್ಡ್ಲಿ ಸಕ್ಸಸ್ ಬಿಕಮ್ ಒನ್ ಮೆಷರ್ ಆಫ್ ದಟ್ ಸೆಲ್ಫ್ ಕಾನ್ಫಿಡೆನ್ಸ್. ಅಂದರೆ ಜಾಗತಿಕ ಮಟ್ಟದ ಒಂದು ಸಾಧನೆ ಬಹುಶಃ ಆ ಒಂದು ಆತ್ಮವಿಶ್ವಾಸದ ಒಂದು ಮೆಷರ್ಮೆಂಟ್, ಒಂದು ಮಾಪನ ಅನ್ನೋ ರೀತಿಯಲ್ಲಿ ಹೇಳಲಾಗುತ್ತೆ. Luther made an early endorsement of Europeans' emerging divisions. Weber identifies the applicability of Luther's conclusions, noting that occasion from God was no longer limited to the clergy or church. ಸೊ ದೇವರ ಕೃಪೆ ಅನ್ನೋ ರೀತಿಯಲ್ಲಿ ನಿರ್ಣಾಯಕವಾಗ್ತಕ್ಕಂಥದ್ದು ಪಾದ್ರಿ ಅಥವಾ ಚರ್ಚಿಗೆ ಸಂಬಂಧಪಡುವ ಅಧಿಕಾರ ಅಲ್ಲ ಅನ್ನುವಂಥದ್ದು, ಬಟ್ ಅಪ್ಲೈ ಟು ಎನಿ ಆಕ್ಯುಪೇಷನ್ ಆರ್ ಟ್ರೇಡ್. ಸೊ ಇದು ಒಂದು ವ್ಯವಸ್ಥೆ, ಒಂದು ಉದ್ಯೋಗ, ಒಂದು ವ್ಯಾಪಾರ ಅಂತಕ್ಕಂಥ ವ್ಯವಸ್ಥೆಗೆ ಸಂಬಂಧಪಡೋದಾದರೆ, ವೆಬರ್ had always detested Lutheranism for the servility
ಇನ್ಸ್ಪೈರ್ಡ್ ಟುವರ್ಡ್ಸ್ ದಿ ಬ್ಯೂರೋಕ್ರೆಟಿಕ್ ಸ್ಟೇಟ್ ಅನ್ನುವಂಥದ್ದು. ಸೊ ಒಂದು ರೀತಿ ಬಂಡವಾಳಶಾಹಿತ್ವ ರಾಜ್ಯಕ್ಕೆ ಇದು ಒಂದು ರೀತಿ ಇನ್ಸ್ಪಿರೇಷನಲ್ ಥಾಟ್ ಅಂತ ಕೂಡ ಹೇಳ್ಬೋದು. ವೆನ್ ಈ ಡಿಸ್ಕಸ್ಡ್ ಇಟ್ ಇನ್ ದಿ ಪ್ರೊಟೆಸ್ಟೆಂಟ್ ಎಥಿಕ್, ಈ ಯೂಸ್ಡ್ ಲುಥರನಿಸಮ್ ಆಸ್ ಅ ಚೀಫ್ ಎಕ್ಸಾಂಪಲ್ ಆಫ್ ದಿ ಯುನಿಯೋ ಮಿಸ್ಟಿಕಾ that contrasted sharply with the ascetic postures ಅನ್ನುವಂಥದ್ದು. ಓಕೆ, so however Weber saw the fulfillment of the Protestant ethic not in Lutheranism. So Weber saw the fulfillment of Protestant ethic not in Lutheranism antakantadu enide, which was too concerned with the reception of divine spirit in the soul, but in Calvinist forms of Christianity. The trend was carried further still in Pietism. The Baptists diluted the concept of calling relative to Calvinist, but other aspect made it congregants fertile soil for the development of capitalism, namely lack of paralyzing asceticism, the refusal to accept state office and thereby develop unpolitically, and the doctrine of control by consciousness, which caused rigorously honesty. ಸೊ ಎಲ್ಲೊಂದು ಕಡೆ ಈ ಥರದ ಕ್ಯಾಲ್ವಿನಿಸ್ಟ್ ಫಾರ್ಮ್ ಆಫ್ ಬಿಲೀಫ್ಸ್, ಅದರ್ವೈಸ್ ಲುಥರನಿಸಮ್ ಫಾರ್ಮ್ ಆಫ್ ಅ ಥಾಟ್, ವಾಟ್ ಎವರ್ ಇಟ್ಸ್ ಮೇ ಬಿ ಸೊ, ಬಟ್ ಈ ಥರದ ಕೆಲವು ಕಲ್ಪನೆಗಳು ಅಥವಾ ಚಿಂತನೆ ಥಾಟ್ಸ್ಗಳೇನಿದೆ ಅವುಗಳು ಎಲ್ಲೊಂದು ಕಡೆ ರಿಗರಸ್ಲಿ ಹಾನೆಸ್ಟಿಯನ್ನು ಮುಂದೆ ಗ್ರಹಿಸಲಾಗುತ್ತೆ, ನೋಡಲಾಗುತ್ತೆ ಅನ್ನುವಂಥ ಸಂದರ್ಭಗಳನ್ನು ಉಂಟಾಗುತ್ತೆ ಅನ್ನುವಂಥದ್ದಂತೂ ಖಂಡಿತ ಸತ್ಯ ಅಂತ ಹೇಳ್ತಾರೆ. ವಾಟ್ Weber argued in simple terms, according to the new Protestant religions, an individual was religiously compelled to follow a secular vocation which as much zeal as possible. A person living according to this worldview was more likely to accumulate money. Alva? So that's true. ಹಣ ಸಂಪಾದನೆಯ ಬಹಳ ಮುಖ್ಯ ಉದ್ದೇಶ ಆಗಿದ್ದಾಗ ದ ನ್ಯೂ ರಿಲಿಜಿಯನ್, ಪರ್ಟಿಕ್ಯುಲರ್ ಕ್ಯಾಲ್ವಿನಿಸಮ್ ಆರ್ ಅದರ್ ಮೋರ್ ಸ್ಟ್ರಿಕ್ಟ್ ಪ್ರೊಟೆಸ್ಟೆಂಟ್ ಸೆಕ್ಟ್ಸ್, ಎಫೆಕ್ಟಿವ್ಲಿ ಫಾರ್ಡೆಡ್ ವಿಸ್ಫುಲ್ಲಿ ಯೂಸಿಂಗ್ ಹಾರ್ಡ್ ಅರ್ನ್ಡ್ ಮನಿ ಆ್ಯಂಡ್ ಐಡೆಂಟಿಫೈ ದಿ ಪರ್ಚೇಸ್ ಆಫ್ ಲಕ್ಸುರಿಯಸ್ ಆಸ್ ಅ ಸಿನ್. ಸೊ ಈ ಒಂದು ಕ್ಯಾಲ್ವಿನಿಸಮ್ ಚಿಂತನೆಯ ಪ್ರಕಾರ ಇದನ್ನು ಗಳಿಕೆಯ ಒಂದು ಸಂಪಾದನೆ ಅಥವಾ ಒಂದು ಹಣ ಸಂಪಾದನೆ ಅಂತಕ್ಕಂಥದ್ದು ಎಷ್ಟು ಮುಖ್ಯ ಆಗುತ್ತೆ ಅನ್ನೋ ರೀತಿಯಲ್ಲಿ ಹೇಳಿದಾಗ ಲಕ್ಸುರಿನ, ಅದನ್ನು ಹೊರತುಪಡಿಸಿ ಲಕ್ಸುರಿನ ಪರ್ಚೇಸ್ ಮಾಡೋದು ಒಂದು ಅಪರಾಧ ಅನ್ನೋ ರೀತಿಯಲ್ಲಿ ಕೂಡ ವಿಶ್ಲೇಷಿಸಲಾಗುತ್ತೆ, ಉಲ್ಲೇಖಿಸಲಾಗುತ್ತೆ ಅನ್ನುವಂಥದ್ದು. ಸೊ donation to an individual's church or congregation were limited to due to rejection by certain Protestant sects of icons. Okay. Finally, donation of money to the poor or a charity was generally frowned on as it was seen as worthily beggary. ಸೊ ಡೊನೇಷನ್ ಕೊಡ್ತಕ್ಕಂಥದ್ದು, ಚಾರಿಟಿ ಎಲ್ಲೋ ಒಂದು ಕಡೆ ಈ ರೀತಿಯಾಗಿ ದುಡ್ಡು ವೆಚ್ಚ ಮಾಡುವಂಥದ್ದು ಒಂಥರ ದುಂದು ವೆಚ್ಚ ಅನ್ನೋ ರೀತಿಯಲ್ಲೋ, ಅಥವಾ ಇದರಲ್ಲಿ ಯಾವುದೇ ಪರ್ಪಸ್ ಸರ್ವ್ ಆಗಲ್ಲ, ಇಟ್ಸ್ ಆಲ್ಮೋಸ್ಟ್ ಲೈಕ್ ಅ ಬೆಗರಿ ಅನ್ನೋ ರೀತಿಯಲ್ಲಿ ಒಂದು ರೀತಿ ಭಿಕ್ಷಾಟನೆಗೆ ಇದು ಚಾಲನೆ ಕೊಡುತ್ತೆ. ಸೊ ಹೀಗಾಗಿ ಆ ರೀತಿಯಾದಂಥ ಏನು ಸ್ವಭಾವ ಸಲ್ಲದು ಅಂತಕ್ಕಂಥದ್ದು ಹೇಳ್ತಾರೆ. ದ ಸೋಷಿಯಲ್ ಕಂಡೀಷನ್ ವಾಸ್ ಪರ್ಸೀವ್ಡ್ ಆಸ್ ಲೇಸಿನೆಸ್, ಬರ್ಡನಿಂಗ್ ದೇರ್ ಫೆಲೋ ಮೆನ್, ಆ್ಯಂಡ್ ಅಫ್ರಾಂಟ್ ಟು ಗಾಡ್, ಬಟ್ ನಾಟ್ ವರ್ಕಿಂಗ್ ಒನ್ ಫೇಲ್ ಟು ಗ್ಲೋರಿಫೈ ಗಾಡ್. ಸೊ ಇದೇನೂ ಮಾಡ್ದಲೇ ದೇವರನ್ನು ಮೆಚ್ಚಿಸುವ ಪ್ರಯತ್ನ ಆದರೆ ಖಂಡಿತ ಇದು ಯಾವುದೇ ಉದ್ದೇಶವನ್ನು ಸರ್ವ್ ಮಾಡೋದಿಲ್ಲ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟ ಆಗುತ್ತೆ. ಸೊ ಲೇಸಿನೆಸ್ ಇರಬಾರ್ದು ಅನ್ನೋ ಮಾತಲ್ಲಿ ಹೇಳಲಾಗ್ತಾ ಇದೆ ಅನ್ನುವಂಥದ್ದು. ಸೊ ಎಫೆಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ರಿಲಿಜಿಯಸ್ ಥಾಟ್ನ ಹೇಗೆ ಬಳಸ್ಕೊಳ್ಳಾಗುತ್ತೆ ಎಕನಾಮಿಕ್ ಆಸ್ಪೆಕ್ಟ್ಗಳ ಮೇಲೆ ಅನ್ನೋದು ಎಷ್ಟು ತುಂಬ ತೀಕ್ಷ್ಣವಾಗಿ ಉಲ್ಲೇಖಿಸಲಾಗಿದೆ ಅನ್ನೋದು ನಾವು ಅರ್ಥ ಮಾಡ್ಕೊಳ್ತೀವಿ. ದ ಮ್ಯಾನರ್ ಇನ್ ವಿಚ್ ದಿಸ್ ಡೈಲಮಾ ವಾಸ್ ರಿಸಾಲ್ವ್ಡ್, ವೆಬರ್ ಆರ್ಗ್ಯೂಡ್, ವಾಸ್ ದಿ ಇನ್ವೆಸ್ಟ್ಮೆಂಟ್ ಆಫ್ ಹಿಸ್ ಮನಿ ವಿಚ್ ಗೇವ್ ಅನ್ ಎಕ್ಸ್ಟ್ರೀಮ್ ಬೂಸ್ಟ್ ಟು nascent capitalism. By this time, Weber wrote his essay. He believed that the religious underpinning of the Protestant ethic had largely gone from society. He cited the writings of Benjamin Franklin, which emphasized fragility, hard work, and thrift, but were mostly free of spiritual content. Weber also attributed the success of mass production partly to Protestant ethic. Only after expensive luxuries were disdained would individual accept the uniform products such as cloth or furniture that industrialization offers ಅನ್ನುವಂಥದ್ದು ಬಹಳ ಅದ್ಭುತವಾದಂಥ ರೀತಿಯಲ್ಲಿ ಉಲ್ಲೇಖಿಸಲಾಗಿದೆ. ಸೊ ಇವರು ಬೆಂಜಮಿನ್ ಫ್ರಾಂಕ್ಲಿನ್ ಅವರ ರೈಟಿಂಗನ್ನು ಬೆಂಬಲಿಸುವ ಮೂಲಕ ಇಲ್ಲಿ ಏನು ಎಂಫಸೈಸ್ ಮಾಡಲಾಗುತ್ತೆ, ಹಾರ್ಡ್ ವರ್ಕ್, ಥ್ರಿಫ್ಟ್ ಅಂತಕ್ಕಂಥದ್ದು ಏನಿದೆ, ಇಷ್ಟು ಮುಖ್ಯವಾದ ಸಂಗತಿಗಳು, ಬಟ್ ಮೋಸ್ಟ್ ಫ್ರೀ ಆಫ್ ಸ್ಪಿರಿಚುವಲ್ ಕಂಟೆಂಟ್ ಅನ್ನುವಂಥದ್ದು. ಸೊ ಅಲ್ಲಿಗೆ ಧಾರ್ಮಿಕ ರೀತಿಯಲ್ಲಿ ಒಂಥರ ಸ್ಪಿರಿಚುವಲ್ ಅನ್ನೋ ರೀತಿಯಲ್ಲಿ ಇದನ್ನು ಒಂದು ವಿಷಯನ ರೀತಿಯಲ್ಲಿ ನೋಡಲಾಗಿದೆ. ಈ ಒಂದು ಸಕ್ಸಸ್ ಅಂತಕ್ಕಂತಹ ಒಂದು ಮಾಸ್ ಪ್ರೊಡಕ್ಷನ್ ಏನಿದೆ, ಇಟ್ಸ್ ಪಾರ್ಟ್ಲಿ ಟು ಪ್ರೊಟೆಸ್ಟೆಂಟ್ ಎಥಿಕ್ ಅನ್ನುವಂಥದ್ದು ಬಹಳ ಮುಖ್ಯ. ಬಿಕಾಸ್ ಓನ್ಲಿ ಆಫ್ಟರ್ ಎಕ್ಸ್ಪೆನ್ಸಿವ್ ಲಕ್ಸುರೀಸ್ ವೇರ್ ಡಿಸ್ಡೇನ್ಡ್ ಕುಡ್ ಇಂಡಿವಿಜುವಲ್ಸ್ ಎಕ್ಸೆಪ್ಟ್ ದಿ ಯೂನಿಫಾರ್ಮ್ ಪ್ರಾಡಕ್ಟ್ಸ್. ಸೊ
ಅಫ್ಕೋರ್ಸ್ ಬಹಳ ಮುಖ್ಯವಾದಂತಹ ಒಂದು ಪಾತ್ರ ಇದರಲ್ಲಿ ಈ ಥರದ ಒಂದು ಆಯ್ಕೆ ಅಥವಾ ನಿರೀಕ್ಷೆಗಳನ್ನು ಕುರಿತು ಏನು ಇಲ್ಲಿ ಹೇಳಲಾಗುತ್ತೆ. In this conclusion to the book, Weber laminated that the loss of religious underpinning to capitalist spirit has led to kind of involuntary servitude to mechanized industry. ಸೊ ಈ ರೀತಿ ಧರ್ಮ ಆಧಾರಿತವಾದಂತಹ ಕಲ್ಪನೆಯನ್ನು ಸ್ಪಿರಿಟನ್ನು ಕಳ್ಕೊಂಡಂಥ ಕ್ಯಾಪಿಟಲಿಸಮ್ ಅಂತಕ್ಕಂಥ ತತ್ವದಲ್ಲಿ, ಐಡಿಯಾಲಜಿಯಲ್ಲಿ ಹೊಸ ರೀತಿಯ ಒಂದು ತಂತ್ರಜ್ಞಾನ ಆಧಾರಿತ ಹೊಸ ಆಲೋಚನೆ ಮತ್ತು ಒಂದು ಇನ್ವಾಲ್ವ್ಮೆಂಟರಿ ಮೆಕ್ಯಾನೈಸ್ಡ್ ಇಂಡಸ್ಟ್ರಿ ಉಗಮ ಅಥವಾ ಚಿಂತನೆಗಳ ಹೊಸ ಆಯಾಮಗಳ ಬರುವಿಕೆಯನ್ನು ಕುರಿತು ಇಲ್ಲಿ ತಿಳಿಸಲಾಗಿದೆ ಅನ್ನುವಂಥದ್ದು ಅಷ್ಟೇ ಸತ್ಯ ಇದೆ. ವೆಬರ್ ಮೇಂಟೈನ್ ದಟ್ ವೈಲ್ Parisian religious ideas had significantly impacted the development of economic system in Europe and United States. There were other factors like ಹಲವಾರು ರೀತಿಯ ಪಾತ್ರಗಳು ಇದರಲ್ಲಿ ಭಾಗವಹಿಸಿದೆ ಅನ್ನುವಂಥದ್ದು. ಸೊ ಅಲ್ಲಿಗೆ they included a closer relationship between mathematics and observation that enhanced value of scholarship, rational systemization of government administration, increase in entrepreneurs' ventures. So in the end, the study of Protestant ethic, according to Weber, investigated a part of detachment from magic. So ಯಾವುದು ವರ್ಕ್ ಇಟ್ ಸೆಲ್ಫ್ ಇಸ್ ನಾಟ್ ಮ್ಯಾಜಿಕ್, ಕಾಯಕವೇ ಕೈಲಾಸ ಅಂತಕ್ಕಂಥ ನಾವೆಲ್ಲ ಒಂದು ಕಡೆ ಬಸವಣ್ಣನವರ ತತ್ವ ಅರ್ಥ ಮಾಡ್ಕೊಂಡಾಗ ಅಲ್ಲೂ ಕೂಡ ಎನಿಥಿಂಗ್ ಇಸ್ ನಾಟ್ ಕಾಲ್ಡ್ ಆಸ್ ಮ್ಯಾಜಿಕ್. ಓಕೆ, ದೆರ್ ವಾಸ್ ಅ ಲಾಜಿಕ್. ದುಡಿಮೆಯಲ್ಲಿ ಶ್ರಮ ಇದ್ದಾಗ ಅಫ್ಕೋರ್ಸ್ ನಾವು ಯಾವೆಲ್ಲ ಫೆಸಿಲಿಟೀಸ್ ಅವೈಲ್ ಮಾಡ್ತೀವಿ ಅನ್ನುವಂಥದ್ದು ತುಂಬ ಸಿಸ್ಟಮ್ಯಾಟಿಕ್ ಆಗಿರಬೇಕು ಅಂತಕ್ಕಂಥ ಫ್ಯಾಕ್ಟರ್ಸ್ಗಳನ್ನು ಕುರಿತು ಇಲ್ಲಿ ಐಡೆಂಟಿಫೈ ಮಾಡಲಾಗುತ್ತೆ. ಸೊ ನಥಿಂಗ್ ಮ್ಯಾಜಿಕ್ ವರ್ಕ್ಸ್ ಔಟ್ ಹಿಯರ್. ಸೊ ಇನ್ ದ ಎಂಡ್ ದ ಸ್ಟಡಿ ಪ್ರೊಟೆಸ್ಟೆಂಟ್ ಅಕಾರ್ಡಿಂಗ್ ಟು ವೆಬರ್ ಇನ್ವೆಸ್ಟಿಗೇಟ್ ಡಿಟ್ಯಾಚ್ಮೆಂಟ್ ಫ್ರಮ್ ಮ್ಯಾಜಿಕ್, ದಟ್ enchantment of the world that could be seen as unique aspects of Western culture. ಸೊ ಇದೊಂದು ವಿಶಿಷ್ಟ ಸಂಸ್ಕೃತಿ, ಮುಂಬರುವ ಒಂದು ವೆಸ್ಟರ್ನ್ ಸಂಸ್ಕೃತಿಯನ್ನು ಒಂದು ಜಗತ್ತಿಗೆ ಸಂಬಂಧಪಡುವ ಹೊಸ ಉಗಮವನ್ನು ಕುರಿತು ಇಲ್ಲಿ ಹೇಳಲಾಗ್ತಾ ಇದೆ ಅನ್ನುವಂಥದ್ದು.